ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ದೀರ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ಬ್ಲಾಗ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ವಿಯೆಟ್ನಾಮಲ್ಲಿ ನಮ್ಮದು ಡೇ 3. ನಾವು ಹೆಲಾಂಗ್ ಬೇ ಅಂತ ಹೇಳುವಂಥ ಒಂದು ಪ್ಲೇಸಿಗೆ ಹೋಗ್ತೇವೆ. ಆಮೇಲೆ ಅದೆಲ್ಲ ಮುಗ್ದಿದ ಮೇಲೆ ನೈಟ್ ನಾವು ಟ್ರೈನ್ ಜರ್ನಿ ಮಾಡಿ ಇನ್ನೊಂದು ಡೆಸ್ಟಿನೇಷನಿಗೆ ಹೋಗುವಂಥದ್ದು. ಸೊ ಇವತ್ತು ನೈಟ್ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ನಾಳೆ ಸಂಜೆ ರೂಮಿಗೆ ರೀಚ್ ಆದಮೇಲೆ ಸ್ನಾನ ಮಾಡುವಂಥದ್ದು. ಸೊ ಈಗ ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ಬೆಳಿಗ್ಗೆ 6 ಗಂಟೆ ಬ್ರೇಕ್ಫಾಸ್ಟ್ ಆಗಿ 6:45ಕ್ಕೆ ನಮಗೆ ನಮ್ಮ ಕ್ಯಾಬ್ ಬರ್ತದೆ. ಕ್ಯಾಬಲ್ಲಿ ನಾವು ಕ್ರೂಸ್ ಹೆಲಾಂಗ್ ಬೇಗೆ ಹೋಗುವಂಥ ಕ್ರೂಸ್ ಹತ್ರ ನಾವು ಹೋಗ್ತೇವೆ. ಆಮೇಲೆ ಈ ಟ್ರಾವೆಲ್ ಮಾಡುವಾಗ ಒಂದೊಂದು ಸರ್ತಿ ಒಂದು ದಿವಸ, ಕೆಲವೊಂದು ಬಾರಿ 2 ದಿವಸವೂ ಸ್ನಾನ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಬರ್ಬೋದು. ಯಾಕೆಂತ ಹೇಳಿದರೆ, ನೀವು ಈಗ ಇವತ್ತು ಡೇ ನೀವು ಒಂದು ಸಿಟಿಯನ್ನು ನೋಡಿದ್ದೀರಿ, ಇನ್ನು ನಾಳೆ ಇನ್ನೊಂದು ದೂರದ ಸಿಟಿಗೆ ಹೋಗಿ ನೀವು ಬೆಳಿಗ್ಗೆಯಿಂದ ಸೈಟ್ ಸೀಯಿಂಗ್ ಮಾಡಬೇಕು ಅಂತ ಹೇಳಿದರೆ ನೈಟ್ ಜರ್ನಿ ಮಾಡ್ತೀರಾ. ಐದರ್ ಇಟ್ ಮೇ ಬಿ ಬೈ ಪ್ಲೇನ್ ಆರ್ ಬಸ್ ಆರ್ ಎನಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಆಗ ನಾವು ವೆಟ್ ವೈಪ್ಸ್ ಯೂಸ್ ಮಾಡಿಕೊಂಡು ಬಾಡಿಯನ್ನು ಸ್ವಲ್ಪ ಒರೆಸ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗ್ತೇವೆ. ಒಂದು ಬೇರೆ ಟೀ ಶರ್ಟ್ ಏನಾದರೂ ಹಾಕಿ ನೆಕ್ಸ್ಟ್ ಡೇ ನಾವು ಮ್ಯಾನೇಜ್ ಮಾಡ್ತೇವೆ. ಕೆಲವರಿಗಿರ್ಬೋದು ದುಡ್ಡಿದ್ರೆ ಟ್ರಾವೆಲ್ ಮಾಡ್ಬೋದು ಅಂತೇಳಿ. ಬಟ್ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಮನಿ ವಿಲ್ ಹೆಲ್ಪ್ ಯು ಟು ಟ್ರಾವೆಲ್ ಬಟ್ ಮೈಂಡ್ ಸೆಟ್ ಮೇಕ್ಸ್ ಯು ಅ ಟ್ರಾವೆಲರ್ ಅಂತ. ನಾವು ಟ್ರಾವೆಲ್ ಮಾಡ್ತಿರುವಾಗ ಎಲ್ಲ ನಮಗೆ ಬೇಕಾದಾಗೆ ಕಂಫರ್ಟ್ ಸಿಗಬೇಕು ಅಂತ ನೀವು ಯೋಚನೆ ಮಾಡಿದರೆ ಟ್ರಾವೆಲ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಸೊ ಇಷ್ಟು ಹೇಳ್ತಾ ನಮ್ಮ ವಿಡಿಯೋದ ಮುಂದಿನ ಭಾಗಕ್ಕೆ ಹೋಗೋಣ. ಈ ವಿಡಿಯೋನ ನೀವು ಸಂಪೂರ್ಣ ನೋಡಿ. ಐ ವಿಲ್ ಪ್ರಾಮಿಸ್ ಯು, ಇವತ್ತಿನ ವಿಡಿಯೋ 100 ಅಲ್ಲ 101% ನಿಮಗೆ ಇಷ್ಟ ಆಗ್ತದೆ ಅಂತೇಳಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಕ್ರೂಸಿಗೆ ಹೋಗಲಿಕ್ಕೆ ನಾವು ನಮ್ಮ ಲಿಮೋಸಿನ್ಗೆ ಹತ್ತಿರ. ಇಟ್ಸ್ AC ಲಿಮೋಸಿನ್. ನಮ್ಮೂರಲ್ಲಾದರೆ ಇದಕ್ಕೆ ಮಿನಿ ವ್ಯಾನ್ ಅಂತ ಹೇಳ್ತೀವಿ, ಈ ಊರಲ್ಲಿ ಇದಕ್ಕೆ ಲಿಮೋಸಿನ್ ಅಂತ ಹೇಳ್ತಾರೆ. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಮಳೆ ಬರ್ತಾ ಇದೆ ಹನಾಯಲ್ಲಿ. ಕ್ರೂಸಿದ ಕತೆ ಏನಾಗುತ್ತೆ ಅಂತ ದೇವರಣಿಗೂ ಗೊತ್ತಿಲ್ಲ. ಮಳೆ ಇದ್ದರೆ ಹೇಗಿರುತ್ತೆ ಅಂತ ಹೇಳುವಂಥದ್ದು. ಇವತ್ತು ವಿಯೆಟ್ನಾಮ್ ಇದು ಲೂನಾರ್ ಡೇ ಅಂತೆ. ಸೊ ಕೆಲವೊಂದು ಪ್ಲೇಸಸಲ್ಲಿ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿರುತ್ತೆ ಅಂತ ನನಗೆ ಒಂದು ಮಾಹಿತಿ ಸಿಕ್ತು. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬೋದು. ವಿಯೆಟ್ನಾಮ್ ಚಿಕ್ಕ ದೇಶ ಆದರೂ ಪಾಪ್ಯುಲೇಷನ್ ಡೆನ್ಸಿಟಿ ಸಿಕ್ಕಾಬಟ್ಟೆ ಇದೆ. ಯಾಕೆಂತ ಹೇಳಿದರೆ ನೋಡಿ, ಟೌನಲ್ಲಿ ಟ್ರಾಫಿಕ್ ಅಂದರೆ ಟ್ರಾಫಿಕ್, ಸಿಕ್ಕಾಬಟ್ಟೆ ಟ್ರಾಫಿಕ್ ಇರ್ತದೆ. ರೂರಲ್ ಏರಿಯಾಸಲ್ಲೂ ಹಾಗೆ. ಆಮೇಲೆ ನೋಡಿ, ಹೈವೇಯನ್ನು ಕ್ಲೀನ್ ಮಾಡುವಂಥವರು ನೋಡಿ ಎಷ್ಟು ಚೆನ್ನಾಗಿ ಹೈವೇಯನ್ನು ಕೂಡ ಕ್ಲೀನ್ ಮಾಡ್ತಾರೆ. ಕ್ಲೆನ್ಲಿನೆಸ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳುವಂಥದ್ದು ನಮಗೆ ಇದರಲ್ಲಿ ಅರ್ಥ ಆಗ್ತದೆ. ವಿಯೆಟ್ನಾಮಿನ ಸಂತೆ ಮಾರುಕಟ್ಟೆ ನೋಡಿ, ಹಣ್ಣು ತರಕಾರಿ ಎಲ್ಲ ಸೇಲ್ ಮಾಡ್ತಾರೆ. ನೋಡಿ ಈ ಕಡೆ ಕೂಡ ನೋಡಿ ಕಾಣ್ತಾ ಇರ್ಬೋದು. ನೋಡಿ ಅಲ್ಲಿ ಒಂದು ಹಣ್ಣಿನ ಮತ್ತು ತರಕಾರಿ ಅಂಗಡಿ, ನರ್ಸರಿಗಳು ನೋಡ್ತಾ ಇರ್ಬೋದು. ಇವರ ದೇಶ ಸಣ್ಣದಿರ್ಬೋದು, ಆದರೆ ಹೈವೇಗಳು ಮಾತ್ರ ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡ ಹೈವೇಗಳು. ಅಂದರೆ ಯಥೇಚ್ಛವಾಗಿ ಸ್ಥಳಾವಕಾಶ ಇರುವ ಹಾಗೆ ಹೈವೇಗಳನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನೋಡಿ. ಬರೀ ಟೌನ್ ಒಳಗಡೆ ಸ್ವಲ್ಪ ಕಂಜೆಷನ್ ಇರ್ತದೆ, ಸ್ವಲ್ಪ ಸಣ್ಣದಿರ್ತದೆ, ಆದರೂ ಅಗಲವಾಗಿ ಇರ್ತದೆ. ತುಂಬ ಪ್ಲ್ಯಾನ್ ಮಾಡಿ ಸಿಟಿ ಕನ್ಸ್ಟ್ರಕ್ಟ್ ಮಾಡಿರೋ ಹಾಗೆ ಕಾಣ್ತದೆ. ಇಲ್ಲಿ ಸ್ಪೀಡ್ ಲಿಮಿಟ್ ಬಂದು 120 ಕಿಲೋಮೀಟರ್ಸ್. ನೀವು ಯೋಚನೆ ಮಾಡಿ ರೋಡ್ ಎಷ್ಟು ಚೆನ್ನಾಗಿರ್ಬೋದು ಅಂತೇಳಿ.
ಪರ್ಲ್ ಫಾರ್ಮ್ ಅಂತ ಹೇಳುವಂಥ ಪ್ಲೇಸಿಗೆ ಬಂದಿದ್ದೇವೆ. ನೋಡಿ, ಇಲ್ಲಿ ಮುತ್ತು ಕೃಷಿ ಮಾಡ್ತಾರೆ. ಶೆಲ್ಗಳು ನೋಡ್ಬೋದು ನೀವು, ಮುತ್ತಿನ ಹಾರಗಳು ನೋಡ್ಬೋದು. ಅರ್ಜುನ್, ಎಂತ ಮಗ ಇದು? ಕ್ಲ್ಯಾಮ್. ಕ್ರೊಕೊಡೈಲ್ ಸ್ಕಿನ್ನಲ್ಲಿ ಮಾಡಿದಂಥ ಲೆದರ್ ಪರ್ಸ್ಗಳು, ಬ್ಯಾಗ್ಗಳು. ಸೊ ಪರ್ಲ್ ಫಾರ್ಮ್ ಅಂತ ಹೇಳಿದೆ ಅಲ್ಲ, ಒಳಗಡೆ ವಿಡಿಯೋಗ್ರಫಿ ಆಗಲಿ ಫೋಟೋಗ್ರಫಿ ಆಗಲಿ ಎಲ್ಲ ಇರಲಿಲ್ಲ. ನಾನು ಒಂದು ವೇಳೆ ತೆಗೆದಿದ್ರೂ ಗೊತ್ತಾಗ್ತಿರ್ಲಿಲ್ಲ. ಆದರೆ ಒಂದು ರೂಲ್ಸ್ ಅಂತೇಳಿ ಮಾಡಿದ ಮೇಲೆ ಅದನ್ನು ಫಾಲೋ ಮಾಡಲೇಬೇಕು. ಎಸ್ಪೆಷಲಿ ಹೊರದೇಶದಲ್ಲಿದ್ದಾಗ ಅಂತೂ ನಾನೇನಾದರೂ ಆ ರೂಲ್ಸ್ ಬ್ರೇಕ್ ಮಾಡಿದರೆ ಅದು ಅವ್ರು ನನ್ನ ಹೇಳೋದಿಲ್ಲ, ಧ್ರುವ ಮುಂಡೋಡಿ ಬಂದು ಈ ಥರ ವಿಡಿಯೋಗ್ರಫಿ ಮಾಡ್ದಂತೇಳಿ ನಮ್ಮ ಇಡೀ ದೇಶದವ್ರನ್ನ ಹೆಸರು ಮಾಡ್ತಾರೆ, ಬೊಟ್ಟು ಮಾಡಿ ಹೇಳ್ತಾರೆ, ಇಂಡಿಯನ್ಸ್ ಬಂದರೆ ಹೀಗೆ ಮಾಡ್ತಾರೆ ಅಂತ ಹೇಳುವಂಥದ್ದು. ಹಾಗಾಗಿ ನಾವು ಎಲ್ಲೇ ಹೋದರೂ ನಮ್ಮ ದೇಶ ಬಿಟ್ಟು ಹೊರಗೆ ಹೋದ ತಕ್ಷಣ ನಾವು ನಮ್ಮ ದೇಶದ ರಾಯಭಾರಿಗಳು. ನಾವು ನಮ್ಮ ದೇಶದ ಮರ್ಯಾದೆಯನ್ನು ಇನ್ನೂ ಹೆಚ್ಚು ಮಾಡಬೇಕು ಅಲ್ಲದೆ ಅದನ್ನು ಕಳೆಯುವಂಥ ಕೆಲಸವನ್ನು ಮಾಡಬಾರ್ದು. ಇದು ತುಂಬ ಸೀರಿಯಸ್ ಟಾಪಿಕ್. ಕೆಲವೊಂದು ಜಾಗದಲ್ಲಿ ರೆಸ್ಟೋರೆಂಟ್ ಒಳಗಡೆ, ಈಗ ಇತ್ತೀಚೆಗೆ ಒಂದು ಸೋಷಲ್ ಮೀಡಿಯಾದಲ್ಲಿ ಹೈಲೈಟ್ ಆಗಿತ್ತು, ನಾಯಿಗಳು, ಬೆಕ್ಕುಗಳು ಮತ್ತು ಇಂಡಿಯನ್ಸ್ನ ಒಳಗಡೆ ಬಿಡೋದಿಲ್ಲ ಅಂಥೇಳಿ ಬೋರ್ಡ್ ಹಾಕಿದ್ದಂಥದ್ದು ಕೂಡ ನಿದರ್ಶನಗಳಿವೆ. ಇದು ಯಾಕೆ ಹೀಗಾಗ್ತಿದೆ ಅಂತ ಹೇಳಿದರೆ, ನಮ್ಮ ಕೆಲವು ಜನರು ಎಜುಕೇಷನ್ ಇದ್ದು ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡುವ ಜನರು ಟ್ರಾವೆಲ್ ಮಾಡಲಿಕ್ಕೆ ಆದಮೇಲೆ ಅವರು ಬೇರೆ ದೇಶದಲ್ಲಿ ಹೋಗಿ ಏನು ನಮ್ಮ ದೇಶದಲ್ಲಿ ನಮ್ಮ ಮನೆಗಳಲ್ಲಿ ಹೇಗೆ ಬಿಹೇವ್ ಮಾಡ್ತಾರೋ ಅದನ್ನು ಇನ್ನೊಂದು ದೇಶದಲ್ಲಿ ಕೂಡ ಹೋಗಿ ಅದೇ ಥರದ ವರ್ತನೆಯನ್ನು ತೋರಿಸಿ ನಮ್ಮ ದೇಶದ ಬಗ್ಗೆ ಕೆಲವರಲ್ಲಿ ಒಂಥರ ಹೇಟ್ರೆಡ್ನೆಸ್ ಬರುವಲ್ಲಿವರೆಗಿನ ಒಂದು ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ಇಂಥ ಒಂದು ಅನ್ಸಿವಿಲೈಸ್ಡ್ ಜನರಿಂದಾಗಿ ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ವಿದೇಶಕ್ಕೆ ಹೋಗುವಾಗ ಸಮಸ್ಯೆ ಆಗುವಂಥ ಸಂದರ್ಭಗಳು ಬರ್ತದೆ. ಜನರು ನಮ್ಮನ್ನು ನೋಡಿದರೆ ಹೇಟ್ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ಹಾಗಾಗಿ ನಾನು ಪ್ರತಿಯೊಬ್ಬ ಭಾರತೀಯ ಅಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ, ನಾವು ನಮ್ಮ ದೇಶದಲ್ಲೂ ಚೆನ್ನಾಗಿ ಬಿಹೇವ್ ಮಾಡೋಣ, ಹೊರಗಡೆ ಹೋದಾಗಲೂ ಚೆನ್ನಾಗಿ ಬಿಹೇವ್ ಮಾಡೋಣ. ಒಳ್ಳೆ ಸಿವಿಕ್ ಸೆನ್ಸನ್ನು ಫಸ್ಟ್ ನಾವು ರೂಢಿ ಮಾಡಿಕೊಳ್ಬೇಕಾಗ್ತದೆ. ಓಕೆ, ಈಗ ಪರ್ಲ್ ಫಾರ್ಮ್ ಒಳಗಡೆ ಹೇಗೆ ಮುತ್ತನ್ನು ಬೆಳೀತಾರೆ, ಯಾವ ಥರ ಮುತ್ತನ್ನು ಬೆಳೀತಾರೆ ಅಂತ ಹೇಳುವಂಥದ್ದು. ಆಮೇಲೆ ದೊಡ್ಡ ಶೋರೂಮ್ ಇದೆ. ಈ ನಮ್ಮ ಜ್ಯುವೆಲ್ರಿ ಶಾಪ್ ಇದೆ ನೋಡಿ, ಜ್ಯುವೆಲ್ರಿ ಶಾಪ್ ಥರ ದೊಡ್ಡ ಶಾಪ್ ಇದೆ. ಅಲ್ಲಿ ಒಳಗಡೆ ಏನು ಬೇಕಿದ್ರೆ ನಾವು ಪರ್ಚೇಸ್ ಮಾಡ್ಬೋದು. ಬಟ್ ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಮಿನಿಮಮ್ ಸ್ಟಾರ್ಟಿಂಗ್ ರೇಂಜ್ ಬಂದು ಐ ಥಿಂಕ್ ಅರೌಂಡ್ 25,000 ಪ್ಲಸ್ 2 ಸಣ್ಣ ಮುತ್ತಿಗೆ. ಅಲ್ಲಿಂದ ಲಕ್ಷಗಟ್ಟಲೆ ವರೆಗೆ ರೇಂಜ್ ಇದೆ. ಎಷ್ಟು ದೊಡ್ಡ ಫಿಶ್ ಉಟ್ಟು? ದೊಡ್ಡ ದೊಡ್ಡ ಫಿಶ್ ಊಟ. ನಾವು ಇವಾಗ ಹ್ಯಾಲಾಂಗ್ ಬೇ ಅಲ್ಲಿ ನಮ್ಮ ಕ್ರೂಸ್ ಹತ್ರ ಬಂದಿದ್ದೇವೆ. ನಮ್ಮ ಕ್ರೂಸ್ ಅಲ್ಲಿ ನಿಂತಿದೆ. ಜೇಡ್ ಸೈಲ್ಸ್ ಲಕ್ಸುರಿ ಕ್ರೂಸ್ ಅಂತೇಳಿ ನಮ್ಮ ಕ್ರೂಸ್ದ ಹೆಸರು. ಸೊ ಇವತ್ತು ಆಲ್ಮೋಸ್ಟ್ ನಾವು ಈ ಕ್ರೂಸಲ್ಲೇ ಇರ್ತೇವೆ. ಇದರಲ್ಲಿ ಹೋಗ್ತಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದೆಯಂತೆ, ಅದೇನು ಅಂತ ನೋಡೋಣ. ನೋಡಿ, ಇದು ನಮ್ಮ ಕ್ರೂಸ್ ಇದು ಕ್ರೂ ಇಲ್ಲಿ ಕೂತಿದ್ದಾರೆ. ಮತ್ತು ಹಿಂದ್ಗಡೆ ಕೆಲವರು ಗಿಟಾರನ್ನು ನುಡಿಸ್ತಾ ಇದ್ದಾರೆ, ಕೇಳ್ತಾ ಇರ್ಬೋದು ನಿಮಗೆ. ನಾನು ಕ್ರೂಸ್ ಒಳಗಡೆ ಹೋದ್ಮೇಲೆ ಹೇಗಿದೆ ಅಂತ ಹೇಳುವಂಥದ್ದನ್ನ ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಕ್ರೂಸಲ್ಲಿ ಮೇಲೆ ಕೂಡ
ಈ ಥರ ಕೊಡೆಗಳನ್ನೆಲ್ಲ ಹಾಕಿ ಒಳ್ಳೆ ಸೆಟಪ್ ಮಾಡಿದ್ದಾರೆ. ನಮ್ಮ ಕ್ರೂಸ್ ಒಳಗೆ ಹೋಗುವಂಥ ಸಂದರ್ಭ. ಅಲ್ಲೇ ಹೋಗಿ ಕೈ ಕೊಡಿ. As well in the lovely day, and today we only have 33 people on the cruise, so around the 1/3 of our maximum capacity. ನಾವು ಹ್ಯಾಲಾಂಗ್ ಬೇ ಅಂತ ಹೇಳುವಂಥ ಬೆಟ್ಟ ಗುಡ್ಡ ಇರುವಂಥ ಪ್ರದೇಶಕ್ಕೆ ಹೋಗ್ಲಿಕ್ಕಿದೆ. ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀರಾ? ವಾವ್, ಸೂಪರ್. ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಇನ್ನೊಂದು ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರ್, ಅಲ್ಲಿಗೂ ಹೋಗ್ಬೋದು. ಇಲ್ಲೇ ಇಷ್ಟು ಚೆನ್ನಾಗಿದೆ, ಮೇಲೆ ಇನ್ನು ಹೇಗಿದೆ ಅಂತ ನೋಡೋಣ. ನಾವು ಇದೇ ಥರ ಕ್ರೂಸ್ನ ಒಂದು 2-3 ಕಂಟ್ರೀಸಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಕ್ರೂಸ್, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಲಿಕ್ಕೆ ಒಂದು ಕ್ರೂಸಲ್ಲಿ ಹೋಗಿದ್ವಿ. ಅದು ಒಳ್ಳೆ ಎಕ್ಸ್ಪೀರಿಯನ್ಸು. ಇದೇ ಥರ ಬೆಟ್ಟ ಗುಡ್ಡಗಳ ನಡುವೆ ಒಳ್ಳೆ ನೇಚರ್ ಇದು ನಡುವೆ ಹೋಗುವಂಥದ್ದು. ತುಂಬ ಚಳಿ ಇತ್ತು ಆ ಕ್ರೂಸಲ್ಲಿ. ಅದಾಗಿದ್ಮೇಲೆ ನಾವು ಜಪಾನಲ್ಲಿ ಒಂದು 2 ಅವರ್ಸ್ 3 ಅವರ್ಸ್ ಇದೊಂದು ಕ್ರೂಸ್, ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದು ನಾರ್ಮಲ್ ಹೊಳೆಯಲ್ಲಿ ದೊಡ್ಡ ಹೊಳೆ, ಅದರಲ್ಲಿ ಹೋಗುವಂಥದ್ದು. ಬಟ್ ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿನ ಈ ಬೆಟ್ಟದ ವಿನ್ಯಾಸವೇ ನನಗೆ ಒಂದು ವಿಶೇಷ ಕಾಣುವಂಥದ್ದು. ನೋಡಿ, ನಿಮಗೆ ನಾನು ಇನ್ನೊಂದು ಆ್ಯಂಗಲಿಂದ ತೋರಿಸ್ತೇನೆ. ಇಲ್ಲಿನ ಈ ಬೆಟ್ಟಗಳು ಹೇಗೆ ಕಾಣ್ತದೆ, ಒಂಥರ ಕಲ್ಲಿನ ಮಂಟಪದಾಗೆ ಬೆಟ್ಟಗಳ ವಿನ್ಯಾಸ. ನ್ಯಾಚುರಲ್ ಆಗಿ ಕಲ್ಲಿನ ಮಂಟಪಗಳು, ಮಧ್ಯದಲ್ಲಿ ಕಲ್ಲಿನ ಮಂಟಪಗಳು. ಆಮೇಲೆ ಇದು ಸಮುದ್ರ, ಇದು ಸಿಹಿ ನೀರಲ್ಲ. ಓಕೆ, ನಾವು ಸ್ವಿಟ್ಜರ್ಲ್ಯಾಂಡಲ್ಲಿ ಸಿಹಿ ನೀರಲ್ಲಿ ನಾವು ಕ್ರೂಸ್ ಮಾಡಿದ್ದು, ಜಪಾನಲ್ಲಿ ಕೂಡ ಹಾಗೆ ಸಿಹಿ ನೀರಲ್ಲಿ ನಾವು ಕ್ರೂಸ್ ಮಾಡಿದ್ದು. ವೆರಸ್ ಇದು ಸಮುದ್ರದಲ್ಲಿ ನಾವು ಕ್ರೂಸ್ ಮಾಡ್ತಿದ್ದೇವೆ. ಈಗ ನಾವು ಕ್ರೂಸಿನ 2ನೇ ಮಹಡಿಗೆ ಹೋಗುವ. ಬನ್ನಿ, ಅಲ್ಲಿ ಹೇಗಿದೆ ಅಂತ ನೋಡೋಣ. ಆಲ್ಮೋಸ್ಟ್ ಮೇಲೆ ಬಂದಾಯಿತು. ಕ್ರೂಸ್ ಇದು ಮೇಲಿನ ಮಹಡಿಯಲ್ಲಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಆಮೇಲೆ ನಾನು ಆ ಗೋಪುರಗಳ ಥರ ಬೆಟ್ಟ ಇದೆ ಅಂತ ಹೇಳಿದ್ನಲ್ಲ, ಆ ಬೆಟ್ಟಗಳು ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು ನೋಡಿ. ಝೂಮ್ ಮಾಡ್ತೇನೆ ನಾನು. ಈ ಹ್ಯಾಲಾಂಗ್ ಬೇ ಇದೆಯಲ್ಲ, ಇದು 1553 ಕಿಲೋಮೀಟರ್ ಇದೆ. ಬಟ್ ಡೇ ಕ್ರೂಸ್ಗಳು ಯೂಶ್ವಲಿ ಒಂದು ದಿವಸಕ್ಕೆ 20ರಿಂದ 40 ಕಿಲೋಮೀಟರ್ ನಮ್ಮನ್ನು ಕರ್ಕೊಂಡು ಹೋಗಿ ವಾಪಸ್ ರಿಟರ್ನ್ ಕರ್ಕೊಂಡು ಬರ್ತದೆ. ಆಮೇಲೆ ಹ್ಯಾಲಾಂಗ್ ಬೇ 7 ವಂಡರ್ಸ್ ಆಫ್ ದ ವರ್ಲ್ಡಲ್ಲಿ ಇದು ಒಂದು ಅಂತೆ. ನೋಡಿ ಏನು ಸೂಪರ್ ಆಗಿದೆಯಲ್ಲ. ದ ಎಕ್ಸ್ಪೀರಿಯನ್ಸ್ ಜಸ್ಟ್ ಮೀನ್ಸ್ ಸೂಪರ್ ಡೂಪರ್ ಎಕ್ಸ್ಪೀರಿಯನ್ಸ್ ಅಂತ. ನೋಡಿ ಬ್ಯಾಕ್ ಗ್ರೌಂಡ್ ನೋಡಿ ಹೇಗಿದೆ ಅಂತ ಹೇಳಿ. ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೈ, ಇನ್ನು ನೋಡ್ಲಿಕ್ಕಿದೆ.
ನೋಡಿ ಹೇಗೆ ಕಾಣ್ತಾ ಇದೆ ಬೆಟ್ಟ ಅಂತ ಹೇಳ್ಕೊಂಡು. ನಾನು ಜೋರು ಮಾತಾಡಿದರೆ ಕೆಲವರು ನನ್ನೇ ತಿರುಗಿ ನೋಡ್ತಾರೆ. ಒಟ್ಟು ಸೂಪರ್ ಉಂಟು, ಆದರೆ ಇದು ಇದು ಯಾವ ಒನ್ ಡೇ ಗೊತ್ತೇ ದೊಡ್ಡ ಒನ್ ಡೇಲಿ ಎಂತ ಉಂಟು ಅಂತ ಹಾಗೆ. ಹೌದಾ ಜಶ್ಮಿ, ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ದ ಬೆಸ್ಟ್ ಸೂಪರ್. ದ ಬೆಸ್ಟ್ ಸೋಫರ್ ಅಲ್ಲ? ಇದೊಂದು ನೋಡಿ ಈ ಯಾವ ಥರ ಇದೆ ಅಂತ ಹೇಳುವಂಥದ್ದು. ಮಧ್ಯದಲ್ಲೊಂದು ಸಣ್ಣ ಒಂದು ಬೆಟ್ಟ ಇದೆ ನೋಡಿ, ಏನೆಲ್ಲ ಇದೆ ಊಟಕ್ಕೆ ಅಂತೇಳಿ. ಆ್ಯಕ್ಚುಲಿ ಆ ಕಡೆ ಇನ್ನೂ ತುಂಬ ಐಟಮ್ಸ್ ಇದೆ. ಓಕೆ, ಅದು ಲಾಬ್ಸ್ಟರ್ ಸೂಪ್, ಬ್ರಾಕ್ಲಿ, ಆಮೇಲೆ ಇದು ಶ್ರಿಂಪ, ಇದು ಸುಶಿ, ಪಾಸ್ತಾ ಫಾರ್ ದ ಕಿಡ್ಸ್, ವಿಶೇಷವಾಗಿ ಸ್ಟೀಮ್ಡ್ ಸ್ನೇಲ್. ಇದನ್ನೊಂದು ರುಚಿ ನೋಡಲೇಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೇನೆ. ಸ್ಟೀಮ್ಡ್ ಸ್ನೇಲ್, ಕ್ರ್ಯಾಬ್ ನೋಡಿ, ಈ ಥರ ಸುಮಾರು ಐಟಮ್ಸ್ ಇದೆ ನೋಡಿ. ಸ್ನೇಲ್ ಹೇಗೆ ತಿನ್ನೋದು ಅಂತ ತೋರಿಸ್ಕೊಡ್ತೇನೆ. ಇದು ಬಿದಿರಿನ ಒಳಗೆ ಸ್ನೇಲನ್ನು ಹಾಕಿ ಏನೋ ಮಸಾಲ ಪದಾರ್ಥ ಹಾಕಿ ಬೇಯಿಸಿದ್ದಾರೆ ಸ್ಟೀಮಲ್ಲಿ. ಆಮೇಲೆ ಇದು ಬಾಳೆದಂಡಿನ ಇದು ಬಳ್ಳಿ. ಸೊ ಈ ಎರಡು ಬಳ್ಳಿಯನ್ನು ತಗೊಂಡು ಹೀಗೆ ಎಳಿಬೇಕು. ಓಕೆ, ಎಳೆದಾಗ ಹೀಗೆ ಸ್ನೇಲ್ ಹೊರಗೆ ಬರ್ತದೆ. ಆಮೇಲೆ ಇದನ್ನು ಹೀಗೆ ತೆಗೆದು ಇಲ್ಲಿ ನೋಡಿ, ಇಲ್ಲಿ ಸಾಸ್ ಇದೆ. ಈ ಸಾಸಿಗೆ ಹೀಗೆ ಡಿಪ್ ಮಾಡಿ ತಿಂತ ಇದ್ರೆ ಇನ್ನೀಗ ನೆಕ್ಸ್ಟ್ ನಾವು ಅಲಾಂಗ್ ಬೇಯಲ್ಲಿ ನಮ್ಮ ಕ್ರೂಸ್ ಒಂದು ಜಾಗೆಯಲ್ಲಿ ನಿಲ್ತದೆ. ಆಮೇಲೆ ಬ್ಯಾಂಬೋ ಬೋಟ್ ರೈಡ್ ಮಾಡಲಿಕ್ಕಿದ್ದೇವೆ ನಾವು. ಸೊ ಆ ಬ್ಯಾಂಬೋ ಬೋಟ್ ರೈಡ್ ಹೇಗಿದೆ ಅಂತ ಹೇಳುವಂಥ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ನಾನು ತೋರಿಸ್ಕೊಡ್ತೇನೆ ನೋಡಿ. ಹ್ಯಾಲಾಂಗ್ ಬೇಯಲ್ಲಿ ಬ್ಯಾಂಬೋ ಬೋಟ್ ರೈಡು, ಈ ಥರ ಲೈಫ್ ಜಾಕೆಟ್ ಎಲ್ಲ ಹಾಕಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಆ್ಯಕ್ಚುಲಿ ನಿನ್ಬಿನ್ ಅಲ್ಲಿರೋ ಟ್ಯಾಮ್ಕಾಕ್ ಅಲ್ಲಿ ನಾವು ಹೀಗೆ ಬೋಟ್ ರೈಡ್ ಹೋಗಿದ್ವಿ. ಅಲ್ಲಿ ಬ್ಯಾಂಬೋ ಬೋಟ್ ರೈಡ್ ಅಂತ ಹೇಳಿದರು, ಬಟ್ ಕಬ್ಬಿಣದ ಬೋಟ್ ಇತ್ತು. ವೆರಸ್ ಇಲ್ಲಿ ಇದು ಆ್ಯಕ್ಚುಯಲ್ ಬ್ಯಾಂಬೋ ಬೋಟ್. ಲೈಫ್ ಜಾಕೆಟ್ ಎಲ್ಲ ಹಾಕಿ ತುಂಬ ಸೇಫಾಗಿ ಕರ್ಕೊಂಡು ಹೋಗ್ತಾರೆ, ಏನು ತೊಂದರೆ ಇಲ್ಲ. ನಾವೇನು ನಮ್ಮ ಕ್ರೂಸ್ ಶಿಪ್ ಬಂದು ಒಂದು ಜಾಗೆಯಲ್ಲಿ ಆ್ಯಂಕರ್ ಹಾಕ್ತಲ್ವ, ಅಲ್ಲಿಂದ ನಾವೀಗ ಬ್ಯಾಂಬೋ ಬೋಟ್ ರೈಡ್ ಅಂತ ಬಂದ್ವಲ್ವ. ಸೊ ಇದೇನೆಂದರೆ ನದಿ ನೀರು ಬಂದು ಸಮುದ್ರಕ್ಕೆ ಸೇರುವಂಥ ಜಾಗ. ಸೊ ಈ ಏನು ಬ್ಯಾಂಬೋ ಬೋಟ್ ರೈಡ್ ಇದೆ, ಇದು ನಮ್ಮನ್ನು ಸಮುದ್ರದಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ, ಬದಲಾಗಿ ನದಿ ನೀರಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಆಮೇಲೆ ನಾವು ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಿನ್ಬಿನ್ನಲ್ಲಿ ನಾವು ನದಿ ನೀರಲ್ಲಿ ಹೋಗ್ತಾ ಆ ಲೈಮ್ ಸ್ಟೋನ್ ಹಿಲ್ಲಿನ ಅಡಿಯಲ್ಲಿರುವಂಥ ಗುಹೆ ಒಳಗೆ ನಾವು ಪಾಸಾಗಿದ್ವಿ ಬೋಟಿಂಗ್ ಮಾಡ್ತಾ. ಸೊ ಅದೇ ಥರ ಈಗಲೂ ಒಂದು ಗುಹೆಯನ್ನು ನಾವು ದಾಟಿ ಹೋಗ್ತೇವೆ ನೋಡಿ. ನಾನು ನಿಮಗೆ ಇನ್ನೊಂದು ಆ್ಯಂಗ್ಲಿಂದ ತೋರಿಸ್ತೇನೆ ನೋಡಿ. ಈಗ ನಾವು ಇಷ್ಟು ದೊಡ್ಡ ಬೆಟ್ಟದ ಕೆಳಗೆ ಇರುವಂಥ ಗೋಳೆ ಆಕಾರದ ಒಂದು ಪ್ಯಾಸೇಜ್, ಗುಹೆ ಅಂತಲೂ ಹೇಳ್ಬೋದು, ಅದರಲ್ಲಿ ಹೋಗಿ ಆ ಕಡೆಗೆ ಪಾಸ್ ಆಗ್ತೇವೆ. ಹಕ್ಕಿಗಳ ಚಿಲಿಪಿಲಿ
ಮನಸ್ಸಿಗೆ ಮುದ ನೀಡ್ತಾ ಇದೆ. ಎಕ್ಸ್ಪೀರಿಯನ್ಸ್ ಅರ್ಜುನ್ ಸೂಪರ್. ಎಂತೆಲ್ಲ ನೋಡ್ದ? ಕ್ರೋ, ಡಕ್. ನನಗೆ ಒಂದು ಅರೊಳಗೆ ಒಂದು ಡಕ್. ಓಕೆ, ಇನ್ನೊಂದು ಕಸ. ಮಾತಾಡ್ತಾ ಕೇವ್ ಒಳಗೆ ಪಾಸ್ ಆಗ್ತಾ ಇದ್ದೇವೆ. ನೋಡಿ ಹೇಗಿದೆ ಅಂತೇಳಿ ಕೇವ್, ಲೈಮ್ ಸ್ಟೋನ್ ಕೇವ್ ನೋಡಿ. ಆ ಕಲ್ಲಿನ ರಿಫ್ಲೆಕ್ಷನ್ ನೋಡಿ ಹೇಗೆ ಅಂತೇಳಿ. ಮತ್ತು ಇನ್ನೊಂದು ಕಲ್ಲುಗಳು ನೋಡಿ ಹೇಗೆ ಕೆಳಗಡೆ ಇಳಿದಿದೆ ಅಂತೇಳಿ. ಅಲ್ಲಿ ಮುಟ್ಟಿಸು ಅಮ್ಮ. ನೋಡಿ ಬೆಟ್ಟ ತೋರಿಸ್ತೇನೆ ಈಗ. ಎಷ್ಟು ಎತ್ತರವಾದ ಬೆಟ್ಟ ನಮ್ಮ ತಲೆ ಮೇಲೆ ಇದೆ ಅಂತ ಹೇಳುವಂಥದ್ದು. ನೋಡಿ ಬೆಟ್ಟದ ಸೈಡ್. ನೋಡಿ ನನಗೆ ಇಷ್ಟ ಆಗಿದೆ ಏನಂದರೆ, ಯಾರು ಈ ಬೋಟಲ್ಲಿ ನಮ್ಮನ್ನು ಟೂರಿಸಮ್ ಪರ್ಪಸ್ಸಿಗೆ ಕರ್ಕೊಬರ್ತಾರೆ, ಏನು ಕಸ ಇದೆ ಗಲೀಜಿದೆ ಅದನ್ನು ಅವರು ಎತ್ತಿ ಅವರ ಬೋಟಿಗೆ ಹಾಕೊಳ್ತಾರೆ ನೆಟ್ಟಲ್ಲಿ. ನೋಡಿ ಇದಕ್ಕೆ ಹೇಳುವಂಥದ್ದು ಒಂದು ಸಿವಿಕ್ ಸೆನ್ಸ್ ಮತ್ತು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುವಂಥದ್ದು. ಈ ಥರದ ಹವ್ಯಾಸ ನಮ್ಮ ದೇಶದಲ್ಲಿ ನೋಡಿ 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 ನಮ್ಮ ದೇಶದಲ್ಲೂ ನಾವೆಲ್ಲರೂ ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಕೋರಿಕೊಳ್ತಿದ್ದೇನೆ. ಬ್ಯಾಂಬೂ ಬೋಟ್ ರೈಡ್ ಆ್ಯಕ್ಟಿವಿಟಿ ಆದಮೇಲೆ ಮತ್ತೆ ನಮ್ಮ ಕ್ರೂಸಿಗೆ ಬಂದಿದ್ದೇವೆ. ನೆಕ್ಸ್ಟ್ ಯಾವ ಆ್ಯಕ್ಟಿವಿಟಿ ಇದೆ ಅಂತ ನೋಡೋಣ. ಕ್ರೂಸಿಗೆ ಬರ್ತಾ ವೆಟ್ ಟವೆಲ್ಸ್ ಆಮೇಲೆ ಜ್ಯೂಸ್ ಎಲ್ಲ ಕೊಟ್ಟು ನಮ್ಮನ್ನು ಮತ್ತೆ ಸ್ವಾಗತ ಮಾಡಿದರು. ಈಗ ಮತ್ತೆ ನಾವು ಮೇಲೆ ಹೋಗೋಣ. ನೆಕ್ಸ್ಟ್ ಯಾವ ಆ್ಯಕ್ಟಿವಿಟಿ ಇದೆ ಅಂತ ನಾನು ನೋಡ್ತಾ ಇದ್ದೀನಿ, ನೀವು ಕಾಯ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿ ಎಷ್ಟು ಕ್ರೂಸ್ ಬೋಟ್ಗಳಿದೆ, ಶಿಪ್ಗಳಿದೆ ಅಂತ ಹೇಳುವಂಥದ್ದು. ನೋಡಿ ಅಲ್ಲಿ ಜಾರು ಬಂಡಿ ಇದೆ, ಮೇಲೆಯಿಂದ ಜಾರಿ ನೀರಿಗೆ ಹಾರಿ ಈಜುವಂಥ ವ್ಯವಸ್ಥೆ. ನೋಡಿ ಅಲ್ಲಿ ಒಂದು ಕ್ರೂಸ್ ಶಿಪ್ ಇದೆ. ನೋಡಿ ನೋಡಿ ನಾವು ಆಗ ಹೋದಂಥ ಬ್ಯಾಂಬೋ ಬೋಟ್ ರೈಡ್ ನೋಡಿ ನೋಡಿ ಹೇಗೆ ಇದೆ ಅಲ್ವಾ. ಆಮೇಲೆ ಆ ಕಲ್ಲಲ್ಲಿರೋ ಒಂದು ಪ್ಯಾಟರ್ನ್ ನೋಡಿ, ಒಳ್ಳೆ ಹಲ್ವಾ ಕಟ್ ಮಾಡಿದಾಗೆ ಕಾಣಿಸ್ತಾ ಇದೆ ನನಗೆ. ನೋಡಿ ಇವತ್ತು ನಮ್ಮ ಕ್ರೂಸ್ ಇದು ಕ್ಯಾಪ್ಟನ್ ಮಿಸ್ಟರ್ ಅರ್ಜುನ್ ಶಿವಯ್ಯ ಮುಂಡೋಡಿ. ಅರ್ಜುನ್, ಕ್ಯಾಪ್ಟನ್ ಅರ್ಜುನ್, ಸೆಲ್ಯೂಟ್ ಮಾಡು ಹಿಂಗೆ. ನೋಡಿ ಕ್ರೂಸಲ್ಲಿ ನೆಕ್ಸ್ಟ್ ಆ್ಯಕ್ಟಿವಿಟಿ ಕಯಾಕಿಂಗ್. ನಾವು ಯಾರು ಕಯಾಕಿಂಗ್ ಆಪ್ಟ್ ಮಾಡಲಿಲ್ಲ, ಅದು ಬೇರೆ. ನಾವು ಮಕ್ಕಳ ಜೊತೆ ಎಲ್ಲ ಇರುವಾಗ ಈ ಥರ ರಿಸ್ಕ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡಿ ಅರ್ಜುನ್ ಇದು ಸ್ಪ್ರಿಂಗ್ ರೋಲ್ ಮಾಡುವ ಕುಕ್ಕಿಂಗ್ ಕ್ಲಾಸ್. ಸಹದೇವ್ ಹೆಂಗೆ ಉಂಟು ಮಗ? ಸೂಪರ್ ಸೂಪರ್ ಊಟ. ಮತ್ತೆ ಮತ್ತೆ ಡೀಪ್ ಊಟ. ಉಟ್ಟು. ಹೌದಾ? ಎಷ್ಟು ಡೀಪ್ ಉಟ್ಟು? ತುಂಬಾ
ಡೀಪ್ ಉಂಟು. ತುಂಬ ಡೀಪ್ ಉಂಟಾ? ಹ್ಮ್. ಬೆಳಿಗ್ಗೆಯಿಂದ ಇನ್ನೂ ನಾವು ಕ್ರೂಸಲ್ಲೇ ಇದ್ದೇವೆ. ಸಮಯ ಸಂಜೆ 4:45 ಆಯಿತು ವಿಯೆಟ್ನಾಂ ಟೈಮಿಂಗ್. ನೋಡಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ಇನ್ನು ಸುಮಾರು ಕ್ರೂಸ್ಗಳು ಕಾಣ್ಬೋದು. ನಾನಿವಾಗ ಕೆಳಗಡೆ ಬಂದು ಕೂತಿದ್ದೇನೆ. ಏನು ಹೇಳಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಆ್ಯಂಬಿಯನ್ಸು, ಆಮೇಲೆ ಇಲ್ಲಿಯ ಪ್ರಿಪರೇಷನ್, ಫುಡ್ಡು, ಹಾಸ್ಪಿಟ್ಯಾಲಿಟಿ, ಕ್ಲೆನ್ಲಿನೆಸ್ಸು, ಅವರ ಶಿಸ್ತು ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿದಂಥ ವ್ಯವಸ್ಥೆ. ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆಮೇಲೆ ಇನ್ನು ನೇಚರ್, ಹ್ಯಾಲಾಂಗ್ ಬೇ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ವರ್ಣಿಸಲಿಕ್ಕೆ ಪದಗಳೇ ಸಾಲದಿಲ್ಲ. ಒಳ್ಳೆ ಸ್ವರ್ಗಲೋಕಕ್ಕೋ ಅಥವಾ ಯಾವುದೋ ಒಂದು ಮೂವಿ ಸೆಟ್ಟಿಗೋ ಬಂದಾಗ ಆಗ್ತದೆ. ಆ ಇಂಡಿವಿಜುವಲ್ ದ್ವೀಪಗಳು, ಆ ಮೊನಚಾಗಿರುವಂಥ ಬೆಟ್ಟಗಳು ಎಲ್ಲ, ಅದನ್ನು ನೋಡಬೇಕು. ನೀವು ನೋಡಿದರೆ ಮಾತ್ರ ಅರ್ಥ ಆಗ್ತದೆ. ಇದನ್ನು ಸೆವೆನ್ ನ್ಯೂ ವಂಡರ್ಸ್ ಆಫ್ ದ ವರ್ಲ್ಡಲ್ಲಿ ಇದು ಒಂದು ವಂಡರ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ನೀವು ಯಾವತ್ತಾದರೂ ವಿಯೆಟ್ನಾಮಿಗೆ ಬರೋರಿದ್ದರೆ ದಯವಿಟ್ಟು ಇಲ್ಲಿಗೆ ಬರುವಂಥದ್ದು ಮಾತ್ರ ಮಿಸ್ ಮಾಡಲೇಬೇಡಿ. ಈ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಎಲ್ಲರೂ ಅದನ್ನು ಅನುಭವಿಸಿದರೆ ಮಾತ್ರ ಗೊತ್ತಾಗ್ತದೆ. ಇನ್ನು ಕ್ರೂಸ್ ಮುಗ್ದ ಮೇಲೆ ನಾವು ಇಲ್ಲಿಂದ ನೆಕ್ಸ್ಟು ಸಾಪಾ ಅಂತ ಹೇಳುವಂಥ ಪ್ಲೇಸಿಗೆ, ಅಂದರೆ ನಾಳಿನ ನಮ್ಮ ಸೈಟ್ ಸೀಯಿಂಗ್ ಇದು ಪ್ಲೇಸಿಗೆ ನಾವು ಟ್ರೈನ್ ಮುಖಾಂತರ ಜರ್ನಿ ಮಾಡ್ತೇವೆ. ಸೊ ಆ ಟ್ರೈನ್ ಹತ್ತುವ ಪ್ರೊಸೆಸ್, ಟ್ರೈನ್ ಹೇಗಿದೆ ಎಲ್ಲವನ್ನು ಇದೇ ವಿಡಿಯೋದಲ್ಲಿ ನಾನು ತೋರಿಸ್ಲಿಕ್ಕಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಶಿಪ್ಪಿದು ಕ್ಯಾಪ್ಟನ್ನು, ಮ್ಯೂಸಿಷಿಯನ್ಸು, ಕ್ರ್ಯೂ ಮೆಂಬರ್ಸು ಎಲ್ಲರೂ ಥ್ಯಾಂಕ್ಸ್ ಹೇಳಲಿಕ್ಕೆ ನಿಂತಿದ್ದಾರೆ ನಮಗೆ. ಕ್ರೂಸ್ ಎಲ್ಲ ಆಯಿತು. ಇನ್ನು ಆ್ಯಕ್ಚುಲಿ ನಮ್ಮ ಹೋಟೆಲಿಗೆ ಹೋಗಬೇಕು. ಬಟ್ ಟೈಮ್ ಸಾಕಷ್ಟು ಇದೆ. ನಮ್ಮ ಟ್ರೈನ್ ಇರೋದು ಲೇಟ್ ನೈಟ್. ಸೊ ಅದಕ್ಕಿಂತ ಮುಂಚೆ ಜಸ್ಟ್ ಶಾಪಿಂಗ್ ಸ್ಟ್ರೀಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡುವ ಅಂತ ಬಂದ್ವಿ. ಹೀಗೆ ಸುಮಾರು ಶಾಪಿಂಗ್ ಸ್ಟ್ರೀಟ್ ಇದೆ. ಬಟ್ ನಾವು ಟ್ರಾವೆಲ್ ಮಾಡುವಾಗ ಶಾಪ್ ಮಾಡೋದು ಅಷ್ಟು ಪ್ರಾಕ್ಟಿಕಲ್ ಅಲ್ಲ, ಬಿಕಾಸ್ ನಮ್ಮ ಲಗೇಜೇ ಜಾಸ್ತಿ ಇರ್ತದೆ. ಬಟ್ ವಿಯೆಟ್ನಾಂ ಶಾಪಿಂಗಿಗೆ ತುಂಬ ಫೇಮಸ್ ಅಂತ ಹೇಳ್ತಾರೆ. ಶಾಪ್ ಮಾಡೋದು ಬಿಡೋದು ಮತ್ತೆ ವಿಷಯ. ಬಟ್ ಬಂದಿದ್ದಕ್ಕೆ ಇವರ ಶಾಪಿಂಗ್ ಸ್ಟ್ರೀಟ್ ಎಲ್ಲ ನೋಡ್ಬೋದು. ನನಗೆ ಆ್ಯಕ್ಚುಲಿ ಶಾಪಿಂಗ್ಗಿಂತ ಇವರ ಫುಡ್ ಅದನ್ನೆಲ್ಲ ಟೇಸ್ಟ್ ಮಾಡೋದು ತುಂಬ ಇಂಟ್ರೆಸ್ಟ್. ಯಾಕೆಂತ ಹೇಳಿದರೆ ನಾವು ಯಾವುದೇ ದೇಶಕ್ಕೆ ಹೋದರೆ ಅವರ ಕಲ್ಚರನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅವರ ಫುಡ್ಡನ್ನು ನಾವು ಟೇಸ್ಟ್ ಮಾಡಬೇಕು. ಆಗ ಆ ಕಲ್ಚರ್ ನಮಗೆ ಬೇಗ ಕನೆಕ್ಟ್ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ನಂಬಿಕೆ. ನೋಡಿ, ನಿಮಗೆ ಎಲ್ಲ ಕಡೆ ಹೀಗೆ ಮನಿ ಎಕ್ಸ್ಚೇಂಜು, ಆಮೇಲೆ ಟೂರ್ ಆಫೀಸಸ್ಸು, ಡೇ ಟೂರ್ ಆಫೀಸಸ್ಸು, ಈ ಥರ ಎಲ್ಲ ಕಾಣಕ್ಕೆ ಸಿಗ್ತದೆ. ಇಲ್ಲಿಯ ಒಂದು ಮೊಬೈಲ್ ರಿಪೇರ್ ಶಾಪ್, ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಶಾಪ್ ಅಂತೆ. ನೋಡಿ, ಇಲ್ಲಿ ಇನ್ನೊಂದು ಮನಿ ಎಕ್ಸ್ಚೇಂಜ್ ಮತ್ತು ಸಿಮ್ ಕಾರ್ಡ್ ಶಾಪ್. ನೋಡಿ, ಡೇ ಟೂರ್ ಬಸ್ಸಸ್ಸು ಅಥವಾ ಸಿಟಿ ಟೂರ್ ಬಸ್ಸಸ್ ಅಂತ ಹೇಳ್ಬೋದು. ಅದ್ರ ಮೇಲೆ ಜನ ಕೂತ್ಕೊಂಡು ನೀಟಾಗಿ ಟೌನ್ನ ನೋಡ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ತಂಪಾದ ಗಾಳಿ, ವಿಯೆಟ್ನಾಮಿ ಫ್ಲ್ಯಾಗ್ ನೋಡಿ ಹಾರ್ತಾ ಇದೆ. ನಾವು ಇಲ್ಲಿ ಒಂದು ಕೆಫೆಗೆ ಬಂದಿದ್ದೇವೆ, ತುಂಬ ಫೇಮಸ್ ಕೆಫೆ. ಇಲ್ಲಿ ಎಗ್ ಕಾಫಿ ನಾವು ಟ್ರೈ ಮಾಡುವಂತ ಬಂದಿದ್ದೇವೆ. ಹಾಗಿದ್ರೆ ಆ ಎಗ್ ಕಾಫಿ ಹೇಗಿದೆ ಅಂತ ಹೇಳಿ ಅದನ್ನು ಕುಡಿದು ನಾನು ನಿಮಗೆ ರಿವ್ಯೂಸ್ ಕೊಡ್ತೇನೆ. ಮದುವೆ ಫೋಟೋ, ಫ್ಯಾಮಿಲಿ ಫೋಟೋ,
ಇದು ತುಂಬ ಹಳೆ ಹಿಸ್ಟ್ರಿ ಇದೆ ಈ ಕ್ಯಾಫೆಗಳಿಗೆ. ಫೇಮಸ್ ಎಗ್ ಕಾಫಿ. ವಿಯೆಟ್ನಾಮಲ್ಲಿ ಕಾಫಿ ಕಲ್ಚರ್ ತುಂಬ ಚೆನ್ನಾಗಿದೆ. ಬೇರೆ ಬೇರೆ ಥರದ ಕಾಫಿ ವಿಯೆಟ್ನಾಮಲ್ಲಿ ಜನ ಕುಡಿತಾರೆ. ಕಾಫಿಯನ್ನು ಹೇರಳವಾಗಿ ಬೆಳೀತಾರೆ ಕೂಡ ಅಕ್ಕಿಯ ಜೊತೆಗೆ. ಅದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೇನೆ ನಿಮಗೆ. ಈಗ ಇದನ್ನು ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತೇಳಿ. ಇದನ್ನು ಮಿಕ್ಸ್ ಮಾಡಿ ಕುಡಿಬೇಕೋ ಹಾಗೆ ಕುಡಿಬೇಕು ಅಂತ ಗೊತ್ತಿಲ್ಲ. ಒಂದು ಸರ್ತಿ ಹಾಗೆ ಕುಡಿದು ನೋಡ್ತೇನೆ. ಸೂಪರ್ ಆಗಿದೆ. ಹೊಲಸು ಅಷ್ಟೇನು ಬರ್ತಾ ಇಲ್ಲ ನಿಮಗೆ. ಅದು ಬಹುಶಃ ಕಾಫಿ ಮಾಡುವಾಗ ಈ ಮೊಟ್ಟೆಯನ್ನು ಹಾಕಿ ಬೀಟ್ ಮಾಡಿ ಮತ್ತೆ ಬಿಸಿ ಮಾಡ್ತಾರೇನೋ. ಮೇಲೆ ಒಂದು ಫೋಮ್ ಥರ ಫ್ರಾತ್ ಥರ ಬರುತ್ತೆ. ಇದು ಕಾಫಿ ಮಗನೇ, ನೋಡು ಟೇಸ್ಟ್ ಮಾಡಿ. ಹೆಂಗೆ ಉಂಟು ಮಗ? ನಾಯಿ ಕೊಟ್ಟ ನೋಡಿ. ಸಹದೇವ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅರ್ಜುನ್ದು ಚಂದೋಟ ಅರ್ಜುನ್ಗೂ ಇಷ್ಟ ಆಯಿತು. ಈ ಎಗ್ ಕಾಫಿ ಇದು ಎಲ್ರಿಗೂ ಇಷ್ಟ ಆಗಬೇಕು ಅಂತೇನಿಲ್ಲ. ನಿಮಗೆ ಎಗ್ ಎಸ್ಪೆಷಲಿ ಹಾಫ್ ಬಾಯ್ಲ್ಡ್ ಎಗ್ ಇದೆಲ್ಲ ನೀವು ಇಷ್ಟಪಡೋರಾದರೆ ಡೆಫಿನೆಟ್ಲಿ ನಿಮಗೆ ಎಗ್ ಕಾಫಿ ಅಂತೂ ಸೂಪರ್ ಡೂಪರ್ ಇಷ್ಟ ಆಗುತ್ತೆ. ಈಗ ನನಗೂ ಸಹದೇವ್ಗೂ ಇಷ್ಟ ಆಯಿತು. ಜಶ್ಮಿಗೂ ಅರ್ಜುನ್ಗೂ ಅಷ್ಟು ಇಷ್ಟ ಆಗಿಲ್ಲ, ಬಿಕಾಸ್ ಅವರಿಗೆ ಎಗ್ ಅಷ್ಟು ಹಾಫ್ ಬಾಯ್ಲ್ಡ್ ಎಗ್ ಎಲ್ಲ ಅಷ್ಟು ಇಷ್ಟ ಇಲ್ಲ. ಬಟ್ ನಿಮಗೆ ಗೊತ್ತೇ ಆಗೋದಿಲ್ಲ. ಇನ್ಫ್ಯಾಕ್ಟ್ ಇಷ್ಟಪಡೋರಿಗೆ ಅದು ಗೊತ್ತೇ ಆಗೋದಿಲ್ಲ. ಅದು ಏನೋ ಒಂಥರ ಒಳ್ಳೆ ಸೂಪರ್ ಟೇಸ್ಟ್ ಕೊಡುತ್ತೆ. ಇದು ಒಂಥರ ಮೇಲೆ ಫ್ರೋತ್ ಇರುತ್ತೆ, ಕೆಳಗಡೆ ಬ್ಲ್ಯಾಕ್ ಕಾಫಿ ಇರುತ್ತೆ. ಅದನ್ನು ನೀವು ಸ್ಪೂನಲ್ಲೂ ತಿನ್ಬೋದು, ಹಾಗೆ ಕುಡಿತಾ ಬ್ಲ್ಯಾಕ್ ಕಾಫಿನ ರೀಚ್ ಆಗ್ಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ಕುಡಿದು ಮತ್ತೆ ಮಿಕ್ಸ್ ಮಾಡಿನೂ ಕುಡಿಬೋದು. ಡಿಪೆಂಡ್ಸ್ ಆನ್ ಯು, ಬಟ್ ಇಟ್ಸ್ ವರ್ತ್ ಟ್ರೈಯಿಂಗ್. ನೋಡಿ, ಈ ಖಾಲಿ ಜಾಗಕ್ಕೆ ಸಿಟಿ ಸ್ಕ್ವೇರ್ ಅಂತ ಹೇಳ್ತಾರೆ. ಇದು ನಮ್ಮ ಭಾರತದಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ನನಗೆ ಗೊತ್ತಿಲ್ಲ ಎಲ್ಲಿದೆ ಅಂತ ಹೇಳ್ಕೊಂಡು. ಬಟ್ ಹೊರದೇಶಗಳಲ್ಲಿ ಇದು ಸರ್ವೇ ಸಾಮಾನ್ಯ. ನೋಡಿ ಅಲ್ಲಿ ಆ ಸಿಟಿಯಲ್ಲಿ ಏನೇನು ಟೂರಿಸ್ಟ್ ಅಟ್ರಾಕ್ಷನ್ಸ್ ಇದೆ ಅಂತ ಹೇಳುವಂಥದ್ದನ್ನ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ, ಇಷ್ಟು ದೊಡ್ಡ ಡಿಸ್ಪ್ಲೇಯಲ್ಲಿ. ಇದು ಆ್ಯಕ್ಚುಲಿ ಒಂದು ಒಳ್ಳೆ ವಿಷಯ. ಇಲ್ಲಿ ಮಧ್ಯದಲ್ಲಿ ಏನಾದರೂ ಯಾರಾದರೂ ಸ್ಟ್ರೀಟ್ ಪರ್ಫಾರ್ಮೆನ್ಸ್ ಮಾಡೋರಿದ್ರೆ ಮಾಡ್ತಾರೆ. ಜನ ಬಂದು ಫೋಟೋ ತೆಗಿತಾ ಇರ್ತಾರೆ. ಮತ್ತು ಸುತ್ತಮುತ್ತ ಎಲ್ಲ ಶಾಪಿಂಗ್ ಏರಿಯಾಸ್ ಇರುತ್ತೆ. ಜನ ಸೈಡಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೀಗೆ ಒಂದು ಎಂಟಿ ಪ್ಲೇಸ್. ಮತ್ತು ಅಲ್ಲಿ ಒಂದು ನೋಡಿ, ಮಧ್ಯದಲ್ಲಿ ಯೂಶ್ವಲಿ ಒಂದು ಫೌಂಟೇನ್ ಇರ್ತದೆ, ನೀವು ನೋಡ್ಬೋದು. ನೋಡಿ ಅಲ್ಲಿ ಫೌಂಟೇನ್ ಇದೆ. ಈ ಥರ ಇದಕ್ಕೆ ಸಿಟಿ ಸ್ಕ್ವೇರ್ ಅಂತ ಹೇಳ್ತಾರೆ. ವಿಯೆಟ್ನಾಮಿ ಶಾಪಿಂಗ್ ಸ್ಟ್ರೀಟ್ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳ್ಕೊಂಡು. ಅದೇ ನೀವು ರೋಡ್ ನೋಡಿ, ಒಂದು ಕಸ ಆದರೂ ಕಾಣ್ತದೆ ಅಂತೇಳಿ, ಅಷ್ಟೇ ನೀಟಾಗೂ ಇರ್ತದೆ. ನೋಡಿ ಇಲ್ಲಿ ಶಾಲ್ಗಳು, ಸಿಲ್ಕ್ ಶಾಲ್ಗಳು, ಬೇರೆ ಬೇರೆ ಥರದ ಶಾಲ್ಗಳು ಇಲ್ಲೆಲ್ಲ ಸೇಲಿಗೆ ನೇತು ಹಾಕಿದ್ದಾರೆ. ಯಾಕೆ ಫ್ಯಾಮಿಲಿ? ಸೊ ವಿಯೆಟ್ನಾಮ್ ಅಷ್ಟು ದೂರ ಬಂದು ನಾವು ಇಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ನಮಗೆ ಸಿಕ್ಕಿದೋ, ನಮ್ಮ ಊರವೇ. ನಾ ಹಿಂಗೆ ಮಾತಾಡಿಕೊಂಡು ಹೋಗೋಣ, ನೀವು ಅರೆ ಭಾಷೆವು ಅಂತ ಕೇಳ್ದ ಅಕ್ಕ. ಹೌದು ಅಂತೇಳಿ, ನಮಗೆ ಇಷ್ಟು ದೂರದ ದೇಶದಲ್ಲಿ ನಮಗೆ ಅರೆ ಭಾಷೆ ಮಾತಾಡೋದು ಸಿಕ್ಕನ ಎಷ್ಟು ಖುಷಿ ಆಯ್ತು ಹೇಳ್ರೆ. ನೋಡ್ರೆ ನಮ್ಮ ಊರವೇ ಇವು, ನಡಾವಳಿ ಅಕ್ಕ ಕೇವಳದವು. ಮಗಳು ಬಂದಳು ಇವರ. ನೋಡಿ ನಮ್ಮ ಊರಿನವು ಸಿಕ್ಕನ ತುಂಬ ಖುಷಿ ಆಯ್ತು. ಫೂಟ್ ಆ್ಯಂಡ್ ಬಾಡಿ ಮಸಾಜ್, ಪೇಂಟಿಂಗ್ ಶಾಪ್, ವಿಯೆಟ್ನಾಮಿನ ಕ್ಯಾಪಿಟಲ್ ಸಿಟಿ ಹನಾಯ್ ಇಂದ ನಾವೀಗ ಸಾಪಾಗೆ ಹೋಗ್ತಾ ಇದ್ದೇವೆ. ನಾಳೆ ಮತ್ತು ನಾಡಿದ್ದು ನಾವು ಸಾಪಾದಲ್ಲಿ ಇರ್ತೇವೆ. ಸೊ ಇದು ಹನಾಯ್ನ ರೈಲ್ವೆ ಸ್ಟೇಷನ್. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಸೊ ಈ ಥರ ಇದೆ ರೈಲ್ವೆ ಸ್ಟೇಷನಿನ ಎಂಟ್ರೆನ್ಸ್. ನೋಡಿ
ಹೀಗಿದೆ. ಈ ಆರ್ಕಿಟೆಕ್ಚರ್ ಇದೆಯಲ್ಲ, ಈ ಆರ್ಕಿಟೆಕ್ಚರ್ ಬಂದು ಸಾಮಾನ್ಯವಾಗಿ ಕಮ್ಯುನಿಸಮ್ ಇರುವಂಥ ದೇಶಗಳಲ್ಲಿ ಇದೇ ಥರ ಆರ್ಕಿಟೆಕ್ಚರ್. ಯಾಕಂದರೆ ಇದು ಇನ್ಸ್ಪೈರ್ಡ್ ಬೈ ರಷ್ಯಾ. ನಾನು ಇದೇ ಥರ ಅಂದರೆ ನಿಮಗೆ ವ್ಯೂವರ್ಸಿಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ಇದು ಕ್ಲಿಯರಾಗಿ ರಷ್ಯನ್ ಆರ್ಕಿಟೆಕ್ಚರ್, ಹಳೆ USSR ಟೈಮಲ್ಲಿ ಇದ್ದಂಥ ಆರ್ಕಿಟೆಕ್ಚರ್ ಹೀಗೆ ಇರ್ತದೆ. ಆಮೇಲೆ ಅಲ್ಲಿ ನೀವು ಟ್ರೈನ್ ನೋಡ್ಬೋದು. ನೋಡಿ ಟ್ರೈನ್ ಕಾಣ್ತಾ ಇದೆಯಾ? ಸೊ ಈ ಥರ ಟ್ರೈನು ಓಲ್ಡ್ USSR ಇರೋ ಟೈಮಲ್ಲಿ ಇದೇ ಥರ ಟ್ರೈನ್ಗಳು ಇರ್ತಾಯಿತ್ತು. ಆಮೇಲೆ ನಾನು ಇದೇ ಥರ ಟ್ರೈನನ್ನು ಝೆಕ್ ರಿಪಬ್ಲಿಕ್ ಮತ್ತು ಸ್ಲೋವ್ಯಾಕಿಯಾದಲ್ಲಿ ನೋಡಿದ್ದೇನೆ. ಬಿಕಾಸ್ ಅದು ಕೂಡ ಫಾರ್ಮರ್ USSR ಕಾಲೋನಿ ಆಗಿತ್ತು. ವೆರಸ್ ವಿಯೆಟ್ನಾಂ USSR ಕಾಲೋನಿ ಅಲ್ಲ. ಆದರೆ ಕಮ್ಯುನಿಸಮ್ ಇರುವಂಥ ದೇಶಗಳಲ್ಲಿ ಎಲ್ಲರೂ ರಷ್ಯಾವನ್ನೇ ಫಾಲೋ ಮಾಡುವಂಥದ್ದು. ರಷ್ಯಾ, ಚೈನಾ ಇವರೆಲ್ಲ. ಚೈನಾದವರು ಈ ಸ್ಟೇಜಿಂದ ಈಗ ಇನ್ನು 10 ಸ್ಟೆಪ್ ಮುಂದೆ ಹೋಗಿ ಕಂಪ್ಲೀಟ್ಲಿ ಮಾಡರ್ನೈಸ್ ಆಗಿದ್ದಾರೆ. ಬಟ್ ವಿಯೆಟ್ನಾಮಲ್ಲಿ ನಿಮಗೆ ಇವಾಗಲೂ ಆ ಹಳೆ USSR ಇನ್ನು ಆರ್ಕಿಟೆಕ್ಚರ್ ನೋಡ್ಲಿಕ್ಕೆ ಸಿಗ್ತದೆ. ನೋಡಿ ಇಲ್ಲಿ ಈ ಆರ್ಕಿಟೆಕ್ಚರ್ ಅದು ಅದರ ಬಗ್ಗೆ ಗೊತ್ತಿದ್ದವರಿಗೆ ಕ್ಲಿಯರಾಗಿ ಅರ್ಥ ಆಗ್ತದೆ. ನೋಡಿ ಇಲ್ಲಿ ಆರ್ಕಿಟೆಕ್ಚರ್ ಸ್ವಲ್ಪ ಮಾಡರ್ನೈಸ್ ಆಗಿದ್ರೂ ನಾನು ಈಚೆ ತೋರಿಸ್ತೇನೆ. ನೋಡಿ ಈ ಪಿಲ್ಲರ್ಗಳೆಲ್ಲ ಇದೆಯಲ್ಲ, ನೋಡಿ ಈ ಪಿಲ್ಲರ್ಗಳು, ಇದು ಹಳೆ USSR ಆರ್ಕಿಟೆಕ್ಚರ್. ಅಂದರೆ ಕಮ್ಯುನಿಸಮ್ ಇರುವಂಥ ದೇಶಗಳಲ್ಲಿ ಸಾಮಾನ್ಯವಾಗಿ ನೀವು ಈ ಥರದ ಆರ್ಕಿಟೆಕ್ಚರನ್ನು ನೋಡಲಿಕ್ಕೆ ಸಿಗ್ತದೆ ನಿಮಗೆ. ನೋಡಿ ಕಮ್ಯುನಿಸಮ್ ಇರುವಂಥ ದೇಶಗಳಲ್ಲಿ ಈ ಥರ ಒಂದು ಇಮೇಜ್ ಸರ್ವೇ ಸಾಮಾನ್ಯ. ನಿಮಗೆ ಹಳೇ USSR ಸ್ಟ್ಯಾಂಪ್ಸ್ ನೋಡಿ ಗೊತ್ತಿದ್ದರೆ ಸೇಮ್ ಹೀಗೇ ಪ್ರಿಂಟ್ ಇರ್ತದೆ ಸ್ಟ್ಯಾಂಪ್ ಮೇಲೆ. ಈ ಥರ ಪೈಲಟ್ಟು, ಕೃಷಿಕ, ಸೈನಿಕ, ಆಮೇಲೆ ಸೈಂಟಿಸ್ಟು, ಈ ಥರ ಜನಸಾಮಾನ್ಯರು ನಿಂತಿರುವಂಥ ಒಂದು ಇದಿರ್ತದೆ ಫೋಟೋ. ನೋಡಿ ಆಮೇಲೆ ಈ ಕುದುರೆ, ಈ ಥರ ಟ್ರೈನು, ಈ ಥರ ಕೂಡ ನೀವು ಹಳೆ USSR ಸ್ಟ್ಯಾಂಪ್ಸಲ್ಲಿ ನೀವು ಈ ಥರ ಫೋಟೋಸನ್ನು ನೋಡಲಿಕ್ಕೆ ಸಿಗ್ತದೆ ನಿಮಗೆ. ರಶ್ಮಿ ಮತ್ತು ಮಕ್ಕಳಿಗೆ ಒಂದು ಫೋಟೋ ಬೇಕಂತೆ, ಅದಕ್ಕೆ ಇಲ್ಲಿ ನಿಂತು ಒಂದು ಫೋಟೋ ತೆಗಿತಿದ್ದಾರೆ. ಟ್ರೈನ್ ಸ್ಟೇಷನಲ್ಲಿ ಫಸ್ಟ್ ಫ್ಲೋರಲ್ಲಿದ್ದೇವೆ. ನನ್ನ ಹತ್ರ 2 ಬ್ಯಾಗು, ಜಶ್ಮಿ ಹತ್ರ ಒಂದು ಬ್ಯಾಗು, ನಮ್ಮ ಇಬ್ಬರ ಬೆನ್ನಲ್ಲಿ ಒಂದೊಂದು ಬ್ಯಾಗ್, 2 ಮಕ್ಕಳು. ನೋಡಿ ಟ್ರೈನ್ಗಳು ಹೇಗಿದೆ ಅಂತೇಳಿ. ಟ್ರೈನ್ನ ಪೇಂಟಿಂಗ್ ಸ್ಕೀಮ್ ಹೇಗಿದೆ ಅಂತೇಳಿ. ಇವರು ಟಿಕೆಟ್ ಕಲೆಕ್ಟರು. ರೈಲ್ವೆ ಸ್ಟೇಷನ್ ಈ ಥರ ಇದೆ ನೋಡಲಿಕ್ಕೆ. ನಾನು ಇದೇ ಥರದ ಟ್ರೈನನ್ನು ಝೆಕೋಸ್ಲೋವಾಕಿಯಾ, ಅಂದರೆ ಮುಂಚಿನ ಝೆಕೋಸ್ಲೋವಾಕಿಯಾ, ಇವಾಗ ಝೆಕ್ ರಿಪಬ್ಲಿಕ್ ಆ್ಯಂಡ್ ಸ್ಲೋವ್ಯಾಕಿಯಾ ಅಂತೇಳಿ 2 ಸಪ್ರೇಟ್ ಕಂಟ್ರಿ ಆಗಿದೆ. ಸೊ ಇದೇ ಥರದ ಟ್ರೈನಲ್ಲಿ ನಾವು ಆ ಕಂಟ್ರಿಗಳಲ್ಲಿ ಜರ್ನಿ ಮಾಡಿದ್ದೇವೆ. ಅಲ್ಲಿ ಝೆಕ್ ರಿಪಬ್ಲಿಕ್ ಆ್ಯಂಡ್ ಸ್ಲೋವ್ಯಾಕಿಯಾ ಮುಂಚೆ ಝೆಕೋಸ್ಲೋವಾಕಿಯಾ ಅಂತ ಇತ್ತು. ಆವಾಗ ಅದು ಫಾರ್ಮರ್ USSR ಕಾಲೋನಿ ಆಗಿತ್ತು. ಸೊ ರಷ್ಯನ್ ಇನ್ಸ್ಪೈರ್ಡ್ ಪೇಂಟ್ ಸ್ಕೀಮ್, ಸೇಮ್ ಥಿಂಗ್ ಇಲ್ಲಿ ಇವರು ಕಮ್ಯುನಿಸಮ್ನ ಫಾಲೋ ಮಾಡೋದ್ರಿಂದಾಗಿ ಪೇಂಟ್ ಸ್ಕೀಮ್ ಈಸ್ ಆಲ್ಮೋಸ್ಟ್ ವೆರಿ ಸಿಮಿಲರ್. ಆಮೇಲೆ ಈ ಟ್ರೈನ್ನ ವಿನ್ಯಾಸ ಕೂಡ ಹಾಗೇ ಇದೆ. ನಾನು ನಿಮಗೆ ಒಳಗಡೆ ತೋರಿಸ್ತೇನೆ. ಹೊರಗಡೆಯಿಂದ ನೋಡ್ಲಿಕ್ಕೆ ಹೀಗಿದ್ರು ಒಳಗಡೆ ಅದಕ್ಕಿಂತ ಚೆನ್ನಾಗಿದೆ. ನಾನು ನಿಮಗೆ ತೋರಿಸ್ತೇನೆ. ನೋಡಿ ಇದು ವಾಶ್ರೂಮ್ಗಳು ಎಷ್ಟು ಕ್ಲೀನಾಗಿದೆ ನೋಡಿ. ವಾಶ್ರೂಮ್ ಕೂಡ ಕ್ಲೀನಾಗಿದೆ. ಆಮೇಲೆ ಒಳಗಡೆ ಬರ್ತಿದ್ದಾಗೆ AC ಕೋಚು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಆಮೇಲೆ ಜನರು ಕೂಡ ಎಷ್ಟು ಚೆನ್ನಾಗಿ ಅದನ್ನು ನೋಡ್ಕೊಳ್ತಾ ಇದ್ದಾರೆ ನೋಡಿ. ಒಂದು ಟಿಶ್ಯೂ ಪೇಪರ್ ಆದರೂ ಹೊರಗಡೆ ಬಿದ್ದಿದೆಯಾ ನೋಡಿ? ಇಲ್ಲ. ಅಷ್ಟು ನೀಟಾಗಿ ಇಲ್ಲಿನ ಜನರು ನೋಡ್ಕೊತಾರೆ ನೋಡಿ.
ಇವರು ಒಳಗಡೆ ಏನಾದರೂ ಬೇಕಾ ಅಂತೇಳಿ ಬಿಯರು, ಜ್ಯೂಸು, ಚಾಕ್ಲೇಟ್ಸು ಎಲ್ಲ ಸೇಲ್ ಮಾಡಲಿಕ್ಕೆ ಬರ್ತಾರೆ. ಆಮೇಲೆ ಇದು ನೋಡಿ, ಇದು ವುಡನ್ ಫ್ಲ್ಯಾಂಕ್ಸ್ ಮೇಲೆ ನೋಡಿ ಸನ್ ಮೈಕಲ್ಲಿ ಮಾಡಿದ್ದಾರೆ. ಇದು ನಮ್ಮ ಕಂಪಾರ್ಟ್ಮೆಂಟು, ಇದು ಮೇಲಿನ ಕಂಪಾರ್ಟ್ಮೆಂಟು. ಮಕ್ಕಳಿಬ್ಬರು ಮೇಲೆ ಸೆಟ್ಲಾಗಿದ್ದಾರೆ. ಇದು ಕೆಳಗಡೆ ಕಂಪಾರ್ಟ್ಮೆಂಟು. ಇಲ್ಲಿ ಡೋರ್ನ ನೋಡಿ, ಈ ಡೋರ್ನ, ಇದು ಸ್ಲೈಡಿಂಗ್ ಡೋರು. ಇದನ್ನು ಎಳ್ಕೊಳ್ಬೋದು, ಹೀಗೆ ಸ್ಲೈಡಿಂಗ್ ಡೋರ್ನ ಎಳ್ಕೊಳ್ಬೋದು. ಆಮೇಲೆ ಚಾರ್ಜಿಂಗ್, ಇದು ಎಲ್ಲ ಬೇಕಾದ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ನೋಡಿ ಮೇಲೆ ಹೇಗಿದೆ ಅಂತ ಹೇಳುವಂಥದ್ದು. ನೋಡಿ, ಕಾಂಪ್ಲಿಮೆಂಟ್ರಿಯಾಗಿ 4 ಬಾಳೆಹಣ್ಣು ಮತ್ತು ಕೆಳಗಡೆ ಕುಕೀಸ್, ಆಮೇಲೆ 4 ಬಾಟ್ಲು ನೀರು ಎಲ್ಲ ಇಟ್ಟಿದ್ದಾರೆ. ಚಾರ್ಜಿಂಗ್ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಇಲ್ಲೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಫೈನಲಿ ಕ್ಯಾಪಿಟಲ್ ಸಿಟಿ ಹೆನಾಯಿಯಿಂದ ಸಾಪಾಗೆ ಹೋಗ್ತಾ ಇರುವಂಥ ಫ್ಯಾನ್ಸಿ ಪ್ಯಾನ್ ಎಕ್ಸ್ಪ್ರೆಸ್ ಟ್ರೈನ್ ಒಳಗಡೆ ನಾವು ಬಂದು ಸೇರಾಯಿತು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿ ಆದರೆ ದಯವಿಟ್ಟು ಈ ಕೂಡಲೇ ನನ್ನ ಚಾನಲ್ ಮುಂಡೋಡಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಕಂಟೆಂಟ್ ಬರಲಿಕ್ಕಿದೆ. ವಿಯೆಟ್ನಾಮಿಂದ ಮತ್ತು ಬೇರೆ ಬೇರೆ ಥರದ ಕಂಟೆಂಟ್ ಬರಲಿಕ್ಕಿದೆ. ಸೊ ಹಾಗಿದ್ರೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.